ಬಿಜೆಪಿ 40% ಬಿಜೆಪಿ ಆಡಳಿತದಲ್ಲಿ ಸಿಎಂ ಹುದ್ದೆ ಖಾಲಿ ಇತ್ತು ಅನ್ನೋ ಆರೋಪಗಳನ್ನು ಮಾಡಿದ್ರೆ ಕಾಂಗ್ರೆಸ್ ನಾಯಕರು 40% ಆರೋಪ ಮಾಡಿದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ಹಾಕಿತ್ತು. ಇವತ್ತು ಆ ಕೇಸಿಗೆ ಸಂಬಂಧಪಟ್ಟಂಗೆ ಸಿಎಂ ಡಿಸಿಎಂ ಕೋರ್ಟ್ಗೆ ಹಾಜರಾಗಿದ್ದು ಇವ್ರು ಕೋರ್ಟ್ ನೋಟಿಸ್ ಕೊಟ್ಟಿತ್ತ ಯಾರಿಗೆ? ಸಿಎಂ ಡಿಸಿ. ಐ ಆಮ್ ಗ್ಲಾಡ್ ಅವರ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಅವರ್ ಲೀಡರ್ ಲಾ ಬೈಂಡಿಂಗ್ ಸಿಟಿಸನ್. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾಗೇಂದ್ರ ಅವರ ರಾಜೀನಾಮೆಯನ್ನ ಬಿಗಿಪಟ್ಟು ಬಿಜೆಪಿ ಸರ್ಕಾರ ಎಸ್ಐಟಿ ಕೂಡ ರಚನೆ ಮಾಡಿದೆ. ನಾನು ಏನ್ ಹೇಳ್ಬೇಕು ನೆನ್ನೆ ಹೇಳಿದ್ದೀನಿ. ಏನ್ ಹೇಳಿದ್ರೆ ಅದೇನೆ. ಇಲ್ಲಿ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ. ಮೌಖಿಕ ಸೂಚನೆ ಮೇರೆಗೆ ಅದ್ ನಿಮ್ಗೆ ಗೊತ್ತಾ? ಆರೋಪ ನಿಮ್ಗೆ ಗೊತ್ತಾ? ಅದು ಅವರು ಇರೋದೇ ಆರೋಪ ಮಾಡಕ್ಕೆ ವಿರೋಧ ಪಕ್ಷಗಳು. ಅದು ಸತ್ಯಾಸತ್ಯತೆ ಗೊತ್ತಾಗಬೇಕಲ್ವಾ? ಆರೋಪದಲ್ಲಿ ಎಷ್ಟು ಉರುಳಿದೆ ಇಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಹೆಂಗ್ ಗೊತ್ತಾಗುತ್ತೆ? ಒಂದು ಎರಡು ಸ್ಟಿಕ್ ಬೇಕಲ್ವಾ? ಬಿಜೆಪಿಯವರು ಪರ್ಟಿಕ್ಯುಲರ್ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಆ ನಿಗಮದಿಂದ ಹಣವನ್ನ ಪಾಲು ಹಂಚ್ಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಾರೆ. ಅದು ಆರೋಪ. ಆರೋಪದಲ್ಲಿ ಉರುಳಿದೆಯೋ ಇಲ್ಲವೋ ಅಂತ ಗೊತ್ತಾಗದೆ ಹೆಂಗೆ? ಎನ್ಕ್ವೈರಿ ಕಮಿಟಿ ಅವ್ರು SIT ಮಾಡಿದ್ದಾರೆ. ಅದು ಎಲ್ಲ ಆಯಾಮದಲ್ಲಿ ನೋಡುತ್ತೆ. ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಸರ್ಕಾರ. ಯಾರು ಪ್ರೊಟೆಕ್ಟ್ ಮಾಡುತ್ತದೆ? ಏನಿದೆ? ವಾಟ್ ಇಸ್ ದೇ when they have constituted an SIT to look into the matter seriously in all aspects, question of protecting does not arise. ತನಿಖೆ ಆಗೋ ಮುಂಚೆ ತನಿಖೆ ಅದೇ ಸ್ಥಾನದಲ್ಲಿ ಮುಂದುವರೆದ್ರೆ ಪಾರದರ್ಶಕ ತನಿಖೆ ಹೆಂಗ್ ಮಾಡಕ್ ಸಾಧ್ಯ ಇದೆ? ಅದು ಅವ್ರು ಇದಾರೆ ಇಲ್ವ ಅನ್ನೋದೇ ಗೊತ್ತಿಲ್ವಲ್ಲ. ಸುಮ್ನೆ ಬಂದ್ಬಿಟ್ಟು ಹೇಳ್ಬಿಟ್ರೆ ನೀತಿ ಯಾರು ಬಂದಾಗ ಇವ್ರು ಕೊಡು ಅವ್ರು ಕೊಡು ಅಂದ್ರೆ ಟ್ರಾನ್ಸಾಕ್ಷನ್ ಆಗಿರೋದು ನಿಜ, ಸಚಿವರು ಒಪ್ಕೊಂಡಿದ್ದಾರೆ ಆಗಿದೆ ಅಂತ ಹೇಳಿ. ಅವ್ರ ಗಮನಕ್ಕೆ ಬರದೆ ಆಗಿದೆ ಅಂದ್ರೆ ಅವ್ರ ವೈಫಲ್ಯ ಅಲ್ವಾ ಇದು? ಅವ್ರಿಗೆ ನೈತಿಕ ಜವಾಬ್ದಾರಿ. ಇಟ್ ಶುಡ್ ಬಿ ನೋನ್ ಥ್ರೂ ಎನ್ ಏಜೆನ್ಸಿ ಆಫ್ ಎನ್ಕ್ವೈರಿ. ಅದಕ್ಕೆ ಕಮಿಟಿ ಮಾಡಿರೋದು. ಅವರ ಆರೋಪದಲ್ಲಿ ಎಷ್ಟು ಸತ್ಯ ಇದೆ ಇಲ್ವೋ, ಆಗಿದೆಯೋ ಆಗಿಲ್ವೋ, ಆಗಿದ್ರೆ ಯಾರ್ಯಾರು ಸಂಬಂಧಪಟ್ಟವ್ರು ಇದ್ದಾರೆ ಎಲ್ಲ ನೋಡ್ಬೇಕಲ್ಲ ಎಲ್ಲ ಆಯಾಮಗಳಲ್ಲಿ. ಆ ತರ ಕಂಡು ಬಂದ್ರೆ ಯಾರು ರಕ್ಷಣೆ ಮಾಡೋ ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ವಲ್ಲ. ಸರ್ ಸರ್ಕಾರಕ್ಕೆ ಒಂದು ವರ್ಷ ಸಂದರ್ಭದಲ್ಲಿ ಒಂದು ವಿಕೆಟ್ ಅನ್ನೋದನ್ನ ವಿಕೆಟ್ ಬೀಳುತ್ತೆ, ಒಂದು ವರ್ಷಕ್ಕೆ ಒಂದು ವಿಕೆಟ್ ಬೀಳ್ತಿದೆ ಅಂತ ಹೇಳಿದ್ದಾರೆ. ಎಲ್ಲ ಮೌಲ್ಯಭರಿತವಾದಂತ ನಾಯಕರು ಏನ್ ಬೇಕಾದ್ರೂ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.